ಜಲಸಂಪನ್ಮೂಲ ಸಚಿವರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ತುಂಗಭದ್ರಾ ಡ್ಯಾಂನ ಗೇಟ್ ನಂಬರ್ 19 ವೀಕ್ಷಣೆ ಮಾಡಿದ್ರು. ಡ್ಯಾಂನಿಂದ ಕಿತ್ತು ಹೋದ ಗೇಟ್ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆಕೊಂಡ್ರು. ಪರಿಶೀಲನೆ ಬಳಿಕ ಹೊಸಪೇಟೆ ಗೆಸ್ಟ್ ಹೌಸ್ನಲ್ಲಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಶಾಸಕರು, ಸಂಸದರು, ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಗೇಟ್ ಪರಿಶೀಲನೆ ಬಳಿಕ ಮಾತನಾಡಿದ ಡಿಕೆಶಿ, ಡ್ಯಾಂಗೆ ಹಾನಿಯಾಗಿಲ್ಲ, ಜಲಾಶಯ ಸುರಕ್ಷಿತವಾಗಿದೆ. ಅಚ್ಚುಕಟ್ಟು ಪ್ರದೇಶದ ರೈತರು ಭಯ ಪಡುವ ಅವಶ್ಯಕತೆ ಇಲ್ಲ. ರಿಪೇರಿ ಮಾಡಲು ಉನ್ನತ ಅನುಭವ ಉಳ್ಳವರನ್ನ ಕರೆಸ್ತಾ ಇದ್ದೀವಿ. ಸದ್ಯ ಜಲಾಶಯದಿಂದ 98,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ ಅಂತ ಹೇಳಿದ್ದಾರೆ. ತಕ್ಷಣ ಕೂಡಲೇ ನಾವು ನಮ್ಮ ಯಾರು ಟೆಕ್ನಿಕಲ್ ಟೀಮಲ್ಲಿ ಕೂಡ ಇದ್ದಾರೆ, ಅವರು ನಮ್ಮ ಗೇಟ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಮಾಡೋಕ್ಕೆ ಕೆಲವೊಂದು ಟೀಮ್ ಇದೆ. ಅವರು ಕೂಡ ಕನಯ್ಯ ನಾಯ್ಡು ಅವರು ಗೇಟ್ ಎಕ್ಸ್ಪರ್ಟ್ ಅವರು ಕೂಡ ಇದ್ದಾರೆ. ಅವ್ರಿಗೆ ತಕ್ಷಣ ತಿಳಿಸಿದ್ದೀವಿ, ಅವ್ರಿಗೆ ಡಿಸೈನ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಎಂಟೈರ್ ಟೀಮು ಕನಯ್ಯ ನಾಯ್ಡುಗೆ ಡಿಸೈನ್ ಕಳಿಸಿ ಮತ್ತು ಅದಕ್ಕೆ ಇಬ್ಬರು ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಒಂದು ನಾರಾಯಣ ಇಂಜಿನಿಯರಿಂಗು, ಇನ್ನು ಹಿಂದೂಸ್ತಾನ್ ಇಂಜಿನಿಯರಿಂಗು, ಅವರು ಕೂಡ ಇದ್ದಾರೆ. ಆಮೇಲೆ JSW ತವೂ ಮಾತಾಡಿದ್ದೀವಿ, ಅವರು ಕೂಡ ಅದಕ್ಕೆ ಏನು ಬೇಕೋ ಸ್ಟೀಲ್ನ ಕೊಡಲಿಕ್ಕೆ, ಎಮರ್ಜೆನ್ಸಿ ಏನು ಕೊಡಬೇಕು ಅದನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅವ್ರಿಗೂ ಅದನ್ನು ಮಾಡೋಕ್ಕೆ ಈಗಾಗಲೇ ಕೆಲಸ ಕೂಡ ಅವರು ಪ್ರಾರಂಭವನ್ನು ಮಾಡೋಕ್ಕೆ ಹೇಳಿದ್ದೇವೆ. ಅವ್ರು ಅಲ್ಲೇ ಪ್ರಾರಂಭ ಕೂಡ ಮಾಡಿದ್ದಾರೆ. ಸೊ ಈಗ ನಾವು ಏನು ಒಂದು ಡಿಸೈನ್ ಇದೆ, ಹಳೆ ಡಿಸೈನು ದಾಖಲೆ ಎಲ್ಲ ಕೂಡ ತೆಗೆದು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಅರ್ಥ ಆಗಿದೆ. ಮೊದಲು ಯಾರು ಮಾಡಿದ್ರು ಅವ್ರಿಗೆ ಇದಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಇನ್ನೊಂದು 4-5 ದಿನದಲ್ಲಿ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ.